ಕದಿಯೋದಾದ್ರೆ ಗೆದ್ದಿರೋ ಕತೆಗಳನ್ನ ಕದಿತೀನಿ. ಲವ್ ಮಾಕ್ಟೇಲ್ 3 ವಿವಾದಕ್ಕೆ ಡಾರ್ಲಿಂಗ್ ಕೃಷ್ಣ ಟಾಂಗ್ ಕೊಟ್ಟಿದ್ದಾರೆ. ಎಸ್, ಕ್ಲೈಮ್ ಮಾಡೋದೇ ದೊಡ್ಡ ಕಾಮಿಡಿ. ಇನ್ನೆಷ್ಟು ಬುದ್ಧಿವಂತರಿದ್ದಾರೆ. ಅವರೇ ಆದಿಯನ್ನ ಸೃಷ್ಟಿ ಮಾಡಿ, ನಿಧಿ ಸೇರಿದಂತೆ ಎಲ್ಲ ಪಾತ್ರವನ್ನ ಸೃಷ್ಟಿ ಮಾಡಿ ನಮ್ಮದು ಅಂತ ಹೇಳ್ಬಿಡ್ತಾರೆ ಅಂದ್ರೆ ಅದು ಅತಿ ದೊಡ್ಡ ಜೋಕ್ ಎಂದು ಕತೆ ಕದ್ದ ಆರೋಪಕ್ಕೆ ಲವ್ ಮಾಕ್ಟೇಲ್ 3 ಸಿನಿಮಾದ ನಟ ನಿರ್ದೇಶಕ ಡಾರ್ಲಿಂಗ್ ಕೃಷ್ಣ ರಿಯಾಕ್ಟ್ ಮಾಡಿದ್ದಾರೆ. ಕನ್ನಡ ಚಿತ್ರರಂಗದ ಯಶಸ್ವಿ ಫ್ರಾಂಚೈಸಿಗಳಲ್ಲಿ ಒಂದಾದ ಲವ್ ಮಾಕ್ಟೇಲ್ 3 ಇತ್ತೀಚೆಗಷ್ಟೇ ರಿಲೀಸ್ ಆಗಿ ಪ್ರೇಕ್ಷಕರಿಂದ ಅದ್ಭುತ ಪ್ರತಿಕ್ರಿಯೆ ಪಡೆದಿದೆ. ಹೇಗಿರುವಾಗಲೇ ಚಿತ್ರದ ಕಥೆಯನ್ನ ಕದಿಯಲಾಗಿದೆ ಎಂದು ನಿರ್ದೇಶಕ ರಾಘವೇಂದ್ರ ನಾಯಕ್ ಆರೋಪಿಸಿದ್ದಾರೆ. ಈ ಬಗ್ಗೆ ಇದೀಗ ನಟ ನಿರ್ದೇಶಕ ಡಾರ್ಲಿಂಗ್ ಕೃಷ್ಣ ಸ್ಪಷ್ಟನೆ ನೀಡಿದ್ದಾರೆ. ಇದೆಲ್ಲ ನೋಡಿದಾಗ ತುಂಬಾನೇ ಬೇಜಾರಾಗತ್ತೆ. ನನ್ನ ಕಂಪ್ಲೀಟ್ ಇಷ್ಟು ವರ್ಷದ ಜರ್ನಿ ನೋಡಿದ್ರೆ ಯಾವ ಕಾಂಟ್ರವರ್ಸಿಯಲ್ಲೂ ನಾನಿಲ್ಲ, ಯಾವ ಸ್ಟೇಟ್ಮೆಂಟ್ಗೂ ನಾನು ತಲೆ ಕೆಡಿಸಿಕೊಳ್ಳಲ್ಲ. ನಾನಾಯ್ತು, ನನ್ನ ಕೆಲಸ ಆಯ್ತು ಅಂತ ಇರೋನು ನಾನು. ವರ್ಷಕ್ಕೆ ಒಂದು 100 ಕತೆ ಬರುತ್ತೆ ನಮಗೆ. ಕೆಲವೊಮ್ಮೆ 150 ಕೂಡ ಕೇಳಬಹುದು ಕೂಡ. ಅಷ್ಟು ಕತೆ ಕೇಳಿ ಬಹುಶಃ 2 ವರ್ಷದಲ್ಲಿ ಒಂದು ಕಥೆಯನ್ನ ನಾನು ಓಕೆ ಮಾಡಿರ್ತೀನಿ. ಅದರಲ್ಲಿ ಮಿಕ್ಕವರು ನಮ್ಮನ್ನ ದ್ವೇಷ ಮಾಡೋಕೆ ಶುರು ಮಾಡ್ತಾರೆ. ಯಾಕಂದ್ರೆ ನಾವು ರಿಜೆಕ್ಟ್ ಮಾಡಿದ್ದೇವೆ ಅನ್ನೋ ಕಾರಣಕ್ಕೆ. ನಾನು ಆ ಕಥೆಯನ್ನ ಓಕೆ ಮಾಡಿಲ್ಲ ಅಂತಂದ್ರೆ ಅದಕ್ಕೊಂದು ಕಾರಣ ಇರುತ್ತೆ. ಇದು ವರ್ಕ್ ಆಗುತ್ತೆ, ವರ್ಕ್ ಆಗಲ್ಲ ಅನ್ನೋದು 1000 ಇರುತ್ತೆ ಅಲ್ವಾ. ಆದರೆ ಯಾರು ಕತೆ ಮಾಡಿಕೊಂಡು ಬಂದಿರ್ತಾರೆ ಅಲ್ವಾ, ಅವರಿಗೆ ನಾವು ಮಾಡಿರುವ ಕತೆ ಚೆನ್ನಾಗಿದೆ, ಇವರಿಗೆ ಅದನ್ನು ನೋಡೋಕೆ ಬರ್ತಿಲ್ಲ ಅನ್ನೋ ಫೀಲ್ ಬರುತ್ತೆ. ನಾನು ತುಂಬ ಅಬ್ಸರ್ವ್ ಮಾಡಿದ್ದೇನೆ, ನನಗೆ ತುಂಬ ನೆಗೆಟಿವ್ ಆಗಿ ಟರ್ನ್ ಆಗಿಬಿಡ್ತಾರೆ. ಹಾಗಾಗಿ ನಾವು ಎಷ್ಟು ಕತೆ ಕೇಳ್ತೀವಿ ಅದು ಅಷ್ಟು ಡೇಂಜರ್ ನಮಗೆ ಎಂದು ಸಂದರ್ಶನದಲ್ಲಿ ಡಾರ್ಲಿಂಗ್ ಕೃಷ್ಣ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕ್ಲೈಮ್ ಮಾಡೋದೇ ಕಾಮಿಡಿ. ಇನ್ನೆಷ್ಟು ಬುದ್ಧಿವಂತರಿದ್ದಾರೆ ನೋಡಿ. ಅವರೇ ಆದಿಯನ್ನ ಸೃಷ್ಟಿ ಮಾಡಿ, ನಿಧಿ ಸೇರಿದಂತೆ ಎಲ್ಲ ಪಾತ್ರವನ್ನ ಸೃಷ್ಟಿ ಮಾಡಿ ನಮ್ಮದು ಅಂತ ಹೇಳ್ಬಿಡ್ತಾರೆ ಅಲ್ವಾ. ಅದು ಅತಿ ದೊಡ್ಡ ಜೋಕ್ ಅಲ್ಲ. ಅಷ್ಟೊಂದು ಈಸಿ ಇತ್ತು, ನಾವ್ಯಾಕೆ 3 ವರ್ಷ ಕತೆ ಬರೆದ್ವು ಅನ್ನೋದು ನನ್ನ ಪ್ರಶ್ನೆ. 1.25 ವರ್ಷ ಒಂದು ಕತೆ ಬರೆದು ಅದನ್ನು ನಾವು ಮಾಡಲೇ ಇಲ್ಲ. ಯಾರೋ ಕ್ಲೈಮ್ ಮಾಡ್ತಿದ್ದಾರೆ ಅಂದರೆ ಅದು ದೊಡ್ಡ ಇನ್ಸಲ್ಟ್. ನಾನು ಅದನ್ನು ಲೈಟಾಗಿ ತಗೊಳ್ಳಲ್ಲ, ಅದಕ್ಕೆ ನಾನು ಲೀಗಲಿ ಫೈಟ್ ಮಾಡ್ತೇನೆ ಎಂದಿದ್ದಾರೆ ಡಾರ್ಲಿಂಗ್ ಕೃಷ್ಣ ಮಿಲನಾ ನಾಗರಾಜ್. ಈಗ ರಿಷಬ್ ಶೆಟ್ಟಿ ಕಾಂತಾರ ಮಾಡಿದ್ದಾರೆ. ನಾನು ಬಂದು ಆ ಕತೆ ನಂದು ಅಂತ ಹೇಳಿದ್ರೆ ಹೇಗಿರುತ್ತೆ? ನಾನು ಆ ರೀತಿ ಹೇಳೋಕ್ಕಾಗುತ್ತಾ? ಹಾಗೇನಾದರೂ ಹೇಳಿದ್ರೆ ನಾನು ಫೂಲ್ ಆಗ್ತೀನಿ ಅಷ್ಟೇ. ಆ ರೀತಿ ಏನಾದರೂ ನನ್ನ ಜೀವನದಲ್ಲಿ ಕತೆಗಳಿಲ್ಲ. ಬೇರೆಯವರ ಕತೆಗಳನ್ನು ತಗೊಂಡು ಮಾಡೋದಾದ್ರೆ ಸಿನಿಮಾನೇ ಮಾಡೋದು ಬಿಟ್ಟು ಬಿಡ್ತೇವೆ ಎಂದಿದ್ದಾರೆ ಕೃಷ್ಣ ಹಾಗೂ ಮಿಲನಾ. ಈಗ ನಿನ್ನಲ್ಲಿ ಅಷ್ಟು ಕಲೆ ಇದೆ ಅಂದ್ರೆ ನೀನು ಆಲ್ರೆಡಿ ಪ್ರೂವ್ ಮಾಡಿರ್ತೀಯ ಅಲ್ವಾ. ಕದಿಯೋದು ಇದ್ರೆ ಗೆದ್ದಿರೋ ಕತೆಗಳನ್ನು ಕದಿತೀನಿ, ನಾನು ಕಾಪಿ ಮಾಡ್ತೀನಿ ಅಂತಂದ್ರೆ ರ್ಯಾಂಕ್ ಸ್ಟೂಡೆಂಟ್ನ ಕಾಪಿ ಮಾಡ್ತೀನಿ ಎಂದಿದ್ದಾರೆ ಡಾರ್ಲಿಂಗ್ ಕೃಷ್ಣ.